ಶ್ಲೋಕ 36 ಅನುವಾದ. ಇಂತಹ ಆಕ್ರಮಣಕಾರರನ್ನು ಕೊಂದರೆ ನಮಗೆ ಪಾಪವೇ ಘಟಿಸುತ್ತದೆ. ಆದ್ದರಿಂದ ಧೃತರಾಷ್ಟ್ರನ ಮಕ್ಕಳನ್ನು, ನಮ್ಮ ಸ್ನೇಹಿತರನ್ನು ನಾವು ಕೊಲ್ಲುವುದು ಸರಿಯಲ್ಲ. ಭಾಗ್ಯದೇವತೆಯ ಪತಿಯಾದ ಕೃಷ್ಣನೇ, ನಮ್ಮ ಬಂಧುಗಳನ್ನು ಕೊಂದು ನಾವು ಏನನ್ನು ಪಡೆಯುತ್ತೇವೆ? ನಾವು ಸುಖವಾಗಿರಲು ಹೇಗೆ ಸಾಧ್ಯ? ವೇದಗಳ ಪ್ರಕಾರ ಮನುಷ್ಯರಲ್ಲಿ ಒಂದು ದುರಕ್ರಮಗಳನ್ನು ಮಾಡೋರು ಒಂದು ಆರು ರೀತಿಯ ಒಂದು ದುರಕ್ರಮಗಳನ್ನು ಮಾಡ್ತಾರೆ. ಅವ್ರು ಯಾರಂದರೆ 6 ಬಗೆಯ ಜನ ಇರ್ತಾರೆ. ಅವ್ರು ಯಾರಂದರೆ ವಿಷ ಹಾಕೋನು, ಮನೆಗೆ ಬೆಂಕಿ ಹಚ್ಚುವನು, ಮಾರಕ ಆಯುಧಗಳಿಂದ ದಾಳಿ ಮಾಡೋನು, ಸಂಪತ್ತನ್ನು ಲೂಟಿ ಮಾಡೋನು, ಮತ್ತೊಬ್ಬನ ಭೂಮಿಯನ್ನು ವಶ ಮಾಡಿಸಿಕೊಳ್ಳುವನು, ಮತ್ತೊಬ್ಬನ ಹೆಂಡತಿಯನ್ನು ಅಪಹರಿಸುವನು. ಈ 6 ಅಪಹರಣ ಮಾಡಿದವರಿಗೆ ದೇವರೇ ಅಂದರೆ ಶ್ರೀಕೃಷ್ಣನ ಹೇಳ್ತಾನೆ, ಇಂತಹ ಆಕ್ರಮಣ ಮಾಡೋರಿಗೆ ನೀವು ಧಾರಾಳವಾಗಿ ಸಾಯಿಸ್ಬೋದು. ನಿಮಗೆ ಯಾವುದೇ ರೀತಿಯ ಒಂದು ಪಾಪವಾಗಲಿ ಅಥವಾ ಯಾವುದೇ ರೀತಿ ನಿಮಗೆ ಕರ್ಮ ಅದು ಆಗುವುದಿಲ್ಲ ಅಂತ ಹೇಳಿ ಶ್ರೀಕೃಷ್ಣರು ಹೇಳ್ತಾರೆ. ಯಾಕಂದರೆ ಒಬ್ಬರಿಗೆ ಒಂದು ಅನ್ಯಾಯವಾಗಿ ಅಂದರೆ ಅವ್ರು ಏನು ಮಾಡದೇ ಇದ್ದರೆ ಕೂಡ ನಾವು ಅವ್ರ ಮೇಲೆ ಒಂದು ವಿಷ ಹಾಕ್ತೇವೆ ಅಥವಾ ಸಂಪತ್ತನ್ನು ಲೂಟಿ ಮಾಡ್ತೇವೆ. ತನ್ನ ಒಂದು ಆಸ್ತಿ ಅಲ್ಲದೆ ಇನ್ನೊಬ್ಬನ ಆಸ್ತಿ ಮೇಲೆ ಯಾವನಿಗೆ ಒಂದು ಕಣ್ಣಿರ್ತದೆ ಅಥವಾ ಇನ್ನೊಬ್ಬರ ಸಂಪತ್ತಿನ ಮೇಲೆ ಹೊಟ್ಟೆ ಕಿಚ್ಚು ಪಡ್ತಾರೆ, ಅವರನ್ನು ಸಾಯಿಸೋದ್ರಲ್ಲಿ ಯಾವುದೇ ರೀತಿಯ ಪಾಪಗಳಲ್ಲಾಗಲಿ ಬರಲ್ಲ ಅಂತ ಹೇಳಿ ಶ್ರೀಕೃಷ್ಣರು ಒಂದು ಅರ್ಜುನನಿಗೆ ಹೇಳೋದು. ಯಾಕಂದರೆ ಅರ್ಜುನ ಒಂದು ಮನಸ್ಸಲ್ಲಿ ಯೋಚನೆ ಮಾಡ್ತಾ ಇರ್ತಾನೆ, ಅಂದರೆ ನನಗೆ ಅವರನ್ನು ಕೊಂದು ನನಗೆ ಪಾಪ ಬರ್ತದೆ ಅಥವಾ ನನಗೆ ಒಂದು ಅವರಿಗೆ ಕೊಂದಂತಹ ಒಂದು ಪಾಪಗಳು ತುಂಬುತ್ತದೆ ಅಂತ ಹೇಳಿ ಅರ್ಜುನ ಒಂದು ಯೋಚನೆ ಮಾಡ್ತಿರ್ತಾನೆ. ಹಾಗಾಗಿ ಶ್ರೀಕೃಷ್ಣ ಹೇಳ್ತಾನೆ, ಇಂತಹ ಒಂದು 6 ಪರಾಕ್ರಮಿಗಳಿಗೆ ನಾವು ಕೊಲ್ಲೋದ್ರಲ್ಲಿ ಯಾವುದೇ ರೀತಿಯ ಒಂದು ನಮಗೆ ಕೆಟ್ಟದಾಗುವುದಿಲ್ಲ ಮತ್ತು ನಮಗೆ ಪಾಪಗಳಾಗುವುದಿಲ್ಲ ಅಂತ ಹೇಳಿ ಶ್ರೀಕೃಷ್ಣರು ಒಂದು ಮಾತನ್ನು ಅಂದರೆ ಅರ್ಜುನನಿಗೆ ಹೇಳ್ತಾರೆ. ಕೆಲವೊಂದು ಬಾರಿ ನಾವು ಅವರಿಗೆ ಏನು ಮಾಡದಿದ್ರೆ ಕೂಡ ದೇವರೇ ಬರ್ತಾರೆ ಅನ್ನೋದಕ್ಕೂ ಕೂಡ ಒಂದು ಸಾಕ್ಷಿ. ಅರ್ಜುನ ಯಾವುದೇ ರೀತಿ ಒಂದು ಕೈಗೊಂಡಿಲ್ಲ, ಅಂದರೆ ನಾನು ಯುದ್ಧ ಮಾಡ್ತೇನೆ ಅಥವಾ ರಾಜ ನನ್ನದಾಗ ಮಾಡ್ಕೋತೇನೆ ಅಥವಾ ಅವರು ಕೆಟ್ಟವರು ಅವರನ್ನು ಕೊಲ್ತೇನೆ ಅಂತ ಹೇಳಿ ಯಾವತ್ತೂ ಅವನು ಎದುರಾಗಿಲ್ಲ. ಹಾಗಾಗಿ ನನಗೆ ನಿರಂತರವಾಗಿ ಕೌರವರು ಒಂದು ಪಾಂಡವರ ಮೇಲೆ ಒಂದು ನಿರಂತರವಾಗಿ ದಾಳಿ ಮಾಡ್ತಿರೋದಾಗಿರ್ಬೋದು, ಒಂದು ವಿಷದ ಬೀಜವನ್ನು ಯಾವತ್ತವರು ವಿಷದ ಥರನೇ ಅವರನ್ನು ನೋಡ್ತಿರ್ತಾರೆ. ಹಾಗಾಗಿ ಪ್ರತಿಯೊಂದರಲ್ಲಿ ಕೂಡ ಅವರಿಗೆ ಕೆಟ್ಟದ್ದು ಮಾಡ್ತಾನೆ ಬಂದಿದ್ದಾರೆ. ಹಾಗಾಗಿ ಶ್ರೀಕೃಷ್ಣರೇ ಒಂದು ಅರ್ಜುನನೊಂದು ಮುಗ್ಧತೆಯನ್ನು ಕಂಡು ಅಥವಾ ಅವನ ಮುಗ್ಧತೆ ಅಥವಾ ಅನ್ನೋದೊಂದು ಭಕ್ತಿ ಆಗಿರ್ಬೋದು. ಹಾಗಾಗಿ ಅರ್ಜುನನೇ ಒಂದು ಯುದ್ಧಕ್ಕೆ ಅರ್ಜುನನ ಒಂದು ಸಾರಥಿಯಾಗಿ ಶ್ರೀಕೃಷ್ಣರು ಬಂದಿದ್ದಾರೆ. ಹಾಗಾಗಿ ನಮಗೆ ಎಷ್ಟೇ ಕೆಟ್ಟದ್ದು ಮಾಡಿದರೆ ಕೂಡ ನಾವು ಕೆಟ್ಟದ್ದು ಮಾಡಬಾರ್ದು. ಹಾಗಾಗಿ ಒಂದು ಕಾಲ ಅಂತ ಬಂದಾಗ ನಮ್ಮಲ್ಲಿರುವ ಒಂದು ದೇವರತ್ವ ಎಲ್ಲ ಸಕಲಕ್ಕೂ ಒಂದು ಇಂದ್ರಿಯಗಳಾದಂತಹ ಶ್ರೀಕೃಷ್ಣರೇ ಒಂದು ಅವತಾರದಲ್ಲಿ ನಮ್ಮ ಶರೀರದಲ್ಲೇ ಆಗಿರ್ಬೋದು, ಬಾಹ್ಯವಾಗಿ ಕೂಡ ಅವರು ಒಂದು ಬರ್ತಾರೆ, ಬಂದು ನಮಗೆ ಸಹಾಯ ಮಾಡ್ತಾರೆ. ಉದಾಹರಣೆಗಾಗಿ ನಾವು ಶ್ರೀರಾಮರನ್ನೇ ಒಂದು ಉದಾಹರಣೆಯಾಗಿ ತಗೊಳ್ಬೋದು. ಯಾಕಂದರೆ ಶ್ರೀರಾಮರು ಕೂಡ ಇವತ್ತಿಗೆ ಕೂಡ ಒಂದು ರಾಮರಾಜ್ಯದಲ್ಲಿ ಒಂದು ರಾಮರು ಇರಬೇಕಂತ ಹೇಳಿ ಇವತ್ತಿಗೂ ಕೂಡ ಒಂದು ಜನರು ಅವರನ್ನು ನೆನಪಿಸ್ತಾರೆ. ಯಾಕಂದರೆ ಸೀತೆಯನ್ನು ಒಂದು ರಾವಣ ಅಪಹರಿಸಿಕೊಂಡು ಹೋದಾಗ ರಾಮರು ಒಂದು ಸಮಾಧಾನ ರೀತಿಯ ಒಂದು ಕೈಗೊಂಡಂತಹ ಒಂದು ರೀತಿ ಇವತ್ತಿಗೂ ಕೂಡ ಜಗತ್ತಿನ ಒಂದು ಚರಿತ್ರೆಯಲ್ಲಿ ಸಾಮ್ಯವಿಲ್ಲದಂತಹ ಒಂದು ಪಾಠವನ್ನು ಶ್ರೀರಾಮರು ಒಂದು ರಾವಣನಿಗೆ ಕಲಿಸ್ತಾರೆ. ಹಾಗಾಗಿ ಒಂದು ರಾಮನನ್ನು ಕೂಡ ನಾವು ಒಂದು ಉದಾಹರಣೆಯಾಗಿ ಈ ಶ್ಲೋಕದಲ್ಲಿ ತೆಗೆದುಕೊಳ್ಬೋದು. ಹಾಗಾಗಿ ಒಂದು ಯಾವುದೇ ರೀತಿ ಪರಾಕ್ರಮಗಳನ್ನು ಮಾಡುವಾಗ ನಾವು 1000 ಸಾರಿ ಅದನ್ನು ಯೋಚನೆ ಮಾಡಬೇಕು. ಹಾಗಾಗಿ ನಾವು ಯಾವುದೇ ಒಂದು ತಪ್ಪುಗಳನ್ನು ಮಾಡ್ಬೋದು, ಅದಾದಮೇಲೆ ಅನುಭವಿಸುವ ನೋವು ಇರ್ತದಲ್ಲ, ಅದು ತುಂಬ ಕಠಿಣವಾಗಿರ್ತದೆ. ಹಾಗಾಗಿ 1000 ಸಲ ನಮ್ಮ ಬಂಧುಗಳಾಗಿರ್ಬೋದು, ಸ್ನೇಹಿತರೇ ಆಗಿರ್ಬೋದು, ಇತರ ಯಾರೇ ಆಗಿರಲಿ, ಅವರನ್ನು ಹಿಂಸಿಸುವ ಮೊದಲು ಅಥವಾ ಒಂದು ಟೀಕಿಸುವ ಮೊದಲು ಅವರ ಮನಸ್ಥಿತಿ ಅಥವಾ ಅವರ ಮನಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳಿ ಅಥವಾ ಅವರ ಭಾವನೆಗಳನ್ನು ಅರ್ಥ ಮಾಡ್ಕೊಳ್ಳಿ. ಅವರು ಯಾವ ರೀತಿ ಇದ್ದಾರೆ, ನಮ್ಮನ್ನು ಅವ್ರು ಹೇಗೆ ನೋಡ್ತಿದ್ದಾರೆ ಅನ್ನೋದನ್ನು ಯಾರಿಗೇ ಆಗಲಿ ಒಂದು ಅವರು ಬಲಹೀನರಂತ ಹೇಳಿ ಅವರನ್ನು ಕೀಳಾಗಿ ನೋಡೋದಾಗಿರ್ಬೋದು ಅಥವಾ ಅವರು ಬಲಿಷ್ಠ ಇಲ್ಲ ಅಥವಾ ಅಂತ ಹೇಳಿ ಈ ರೀತಿ ಅವರನ್ನು ನೋಡಬಾರ್ದು. ಕೆಲವೊಂದು ಜನರು ಎಷ್ಟೇ ಮುಗ್ಧತೆ ಇದ್ದರೆ ಕೂಡ ಅವರ ಮನಸ್ಸು ಅನ್ನೋದು ತುಂಬ ಗಟ್ಟಿಯಾಗಿರ್ತದೆ. ಅದು ಯಾವಾಗ ಹೊರಗೆ ಬರ್ತದೆ ಆಗ ಮಾತ್ರ ಇವನು ಈ ಥರ ಇದ್ನ ಅಂತ ಹೇಳಿ ಒಂದು ಬರ್ತದೆ ಗಮನಕ್ಕೆ. ಹಾಗಾಗಿ ಎಲ್ಲರಿಗೂ ಕೂಡ ನಾವು ಒಳ್ಳೇದು ಮಾಡುವ, ದೇಹದ ಸುಖಕ್ಕಾಗಿ ನಾನು ಇವರನ್ನು ಯಾಕೆ ಕೊಲ್ಲಿ, ಹಾಗಾಗಿ ನಾನೊಂದು ಕಾಡಲ್ಲಿ ಇರ್ತೀನಿ ಅನ್ನೋದು ಈ ಶ್ಲೋಕದ ಒಂದು ಒಳ ಅರ್ಥ ಆಗಿದೆ. ಹಾಗಾಗಿ ಅವನಿಗೆ ಬಂಧುಗಳನ್ನು ಕೊಲ್ಲಿಕ್ಕೆ ಬೇಡ, ರಾಜ್ಯ ಕೂಡ ಬೇಡ, ಒಂದು ಅವನಿಗೆ ಸುಖ ಶಾಂತಿ ನೆಮ್ಮದಿ ಅನ್ನೋದು ಬೇಕು. ಹಾಗಾಗಿ ರಾಜ್ಯ ಬೇಡ, ನಾನು ಅವರನ್ನು ಕೊಲ್ಲುವುದಿಲ್ಲ ಅಂತ ಹೇಳಿ ಪದೇ ಪದೇ ಕೃಷ್ಣನ ಹತ್ರ ಒಂದು ಮೊರೆ ಇಡುವಂತಹ ಸನ್ನಿವೇಶ. ಇಲ್ಲಿಗೆ ಈ ಶ್ಲೋಕವನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ. ಜೈ ಶ್ರೀರಾಮ್.